ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣಮೂರ್ತಿ KS ಕಾಮಗೊಂಡನಹಳ್ಳಿ VSS ನಿರ್ದೇಶಕರು. ಇವತ್ತು ನಾನು ಮಾಧ್ಯಮ ಮುಖಾಂತರ ಹಿರಾ ತಾಲೂಕಿನಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಕನಕ ಪತ್ತಿನ ಸಹಕಾರ ಸಂಘದ ಷೇರುದಾರರಲ್ಲಿ ಒಂದು ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತೀನಿ. ಏನಂತನಕ್ಕೆ ನಿನ್ನೆ 22/2/2026 ಭಾನುವಾರ ನಿನ್ನೆ ಈ ಒಂದು ಕನಕಪತ್ತಿನ ನಿರ್ದೇಶಕನ ಮಂಡಳಿಗೆ ಚುನಾವಣೆ ನಡೆದಿರೋದು ತಮಗೆಲ್ಲರಿಗೂ ಗೊತ್ತಿದೆ. ಈ ಚುನಾವಣೆಯಲ್ಲೂ ಪಾರದರ್ಶಕ ಹಾಗೂ ಪ್ರಜಾಪ್ರಭುತ್ವ ಮಾದರಿಯಾಗಿ ವಿರುದ್ಧವಾಗಿ ಅಕ್ರಮವಾಗಿ ಚುನಾವಣೆ ನಡೆಸಿರೋದಕ್ಕೆ ಹಲವಾರು ಉದಾಹರಣೆಗಳನ್ನು ನಾನು ಈಗ ಕೊಡಬಲ್ಲೆ. ಅದೇ ರೀತಿ ಅದಕ್ಕೆ ತಾಜವಾಗಿ ನಾನು ಇವತ್ತು ಕಾನೂನಿನ ಮೊರೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಕಾನೂನು ತಜ್ಞರ ಸಲಹೆ ಚರ್ಚೆ ಮಾಡಿ ಕಾನೂನು ರೀತಿ ಕ್ರಮಕ್ಕೆ ಮುಂದಾಗಿದ್ದೇನೆ. ಕಾರಣ ಇಷ್ಟೇ, ಈ ನಿನ್ನೆ ನಡೆದ ಚುನಾವಣೆಯಲ್ಲಿ ಯಾರು ಡೆತ್ ಆಗಿದ್ದಾರೆ 13ರಿಂದ 18 ಜನ ನನಗೆ ಇರ್ತಕ್ಕಂಥ ಮಾಹಿತಿ ಮತ್ತು ಇದರ ಪ್ರಕಾರ ಡೆತ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ ಚಲಾವಣೆಯನ್ನು ಫೋರ್ಜರಿಯಾಗಿ ಅಕ್ರಮವಾಗಿ ನಡೆಸಿರ್ತಾರೆ. ಅದಕ್ಕೆ ತಾಜಾ ಉದಾಹರಣೆ ಅಂತಂದರೆ ನಮ್ಮಲ್ಲಿ ಕಾಮಗೊಂಡನಹಳ್ಳಿಯಲ್ಲಿ ನಾಗರಾಜಪ್ಪ ಅಟ್ಟಣ್ಣ ಅವ್ರದ್ದು ಮತನ ಒಬ್ಬ ಅಫಿಷಿಯಲ್ ಮಾಡಿರ್ತಾನೆ. ಅದೇ ರೀತಿಯೇ ಇನ್ನೂ ಕೆಲವು ಮತದಾರರು ಏನು ಎಲಿಜಿಬಲ್ ಪಟ್ಟಿನಿರ್ತಕ್ಕಂಥ ಅವರು ಬೇರೆ ಕಾರಣದಿಂದ ಹೊರಗಡೆ ಇರ್ತಾರೆ. ಅಂಥ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ಲು ಮತ್ತು ಇನ್ನೊಬ್ರು 4 ಜನದ ಇವರು ಅಕ್ರಮವಾಗಿ ಪಾಸ್ಗಳನ್ನು ಈ ಸಿಬ್ಬಂದಿ ನೀಡಿ ಈ ದುರುಪಯೋಗ ಪಡಿಸಿ ಅಕ್ರಮವಾಗಿ ಮತದಾನ ನಡೆಸಿರ್ತಾರೆ. ಅದೇ ರೀತಿ ಪಟ್ನಾಯಕನಹಳ್ಳಿನಲ್ಲಿ ಮತ್ತು ಶಿರಾ ಟೌನ್ನಲ್ಲಿ ಯಾರು ಅರ್ಹ ವ್ಯಕ್ತಿ ಇರ್ತಾನೆ ಅವನು ವೋಟಿಂಗ್ ಬಂದರೆ ಆಲ್ರೆಡಿ ಅವ್ನ ಓಟ ಬೇರೆನೂ ಅಕ್ರಮವಾಗಿ ಹಾಕಿ ಹೋಗಿರ್ತಾರೆ. ಆ ರೀತಿಯಾಗಿ 13 ಜನ ವಾಪಸ್ ಹೋಗಿರ್ತಾರೆ. ಅದೇ ರೀತಿಯಾಗಿ ಈ ಡೆತ್ ಕೇಸಸ್ಸು ಯಾರೋ ವ್ಯಕ್ತಿ ಸತ್ತಿದ್ದಾನೆ ಅದು ಶಿರಾದಲ್ಲಿ 8 ಕೇಸು, ಪಟ್ಟಣಗಳಲ್ಲಿ ಇದರಲ್ಲಿ 3 ಕೇಸು ಮತ್ತು 6 ಕೇಸು 3 ಕೇಸು ಮತ್ತು ದೊಡ್ಡಲ್ಮರ ಬ್ರಾಂಚಲ್ಲಿ 1 ಕೇಸು. ಈ ರೀತಿ ಎಲ್ಲ ರೀತಿ ಹಾಗೂ ಸಿಬ್ಬಂದಿ ವರ್ಗ ಹಣ ಹಂಚುತ್ತಾ ಇರ್ತಕ್ಕಂಥ ಒಂದು ಗುಂಪಿನ ಪರವಾಗಿ ಕೆಲಸ ಮಾಡ್ತಕ್ಕಂಥ ಚಟುವಟಿಕೆಯಲ್ಲಿರ್ತಕ್ಕಂಥ ಹಲವು ದಾಖಲಾತಿಗಳು ನನ್ನ ಹತ್ರ ಇವೆಲ್ಲ ದಾಖಲಾತಿಗಳನ್ನ ಇಟ್ಕೊಂಡು ಇದು ಕಾನೂನಿನ ಮೊರೆ ಹೋಗ್ತಾ ಇದ್ದೀನಿ. ಹಾಗೂ ಚುನಾವಣಾ ಅಧಿಕಾರಿಯಾಗಿರ್ತಕ್ಕಂಥ ಅವ್ರಿಗೂ ಸಹ ನಾನು ಬೆಳಗಿನ ಜಾವ ಇವತ್ತು ಫಲಿತಾಂಶ ಬರುವ ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀನಿ. ಅವರು ಕೂಡ ಇವತ್ತು ತುಮಕೂರಿಗೆ ಬಂದು ಆ ಹೈಯರ್ ಅಥಾರಿಟಿಯಿಂದ ಮಾತಾಡಿಬಿಟ್ಟು ಯಾವ ರೀತಿ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನನ್ನೊಟ್ಟಿಗೆ ಚರ್ಚೆ ಮಾಡಿದ್ದಾರೆ. ಆದ ಕಾರಣವಾಗಿ ಪ್ರಜ್ಞಾವಂತ ಮತದಾರರು ಈ ಎಲ್ಲದ್ರ ಬಗ್ಗೆ ಗಮನವಹಿಸಿ ಈ ಕಾನೂನು ಹೋರಾಟಕ್ಕೆ ನಮ್ಮೆಲ್ಲರ ಸಹಕಾರವನ್ನು ವಿನಮ್ರವಾಗಿ ನಾನು ಕೋರ್ತಾ ಇದ್ದೀನಿ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.